ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಬಟ್ಟೆಗಳಿದೆ, ಮಡ್ಸ್ತಾ ಇದ್ದೀನಿ. ಟೂರ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸಡನ್ನಾಗಿ ಪ್ಲ್ಯಾನ್ ಆಗಿರೋದ್ರಿಂದ ಅರ್ಜೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಮನೆ ಒರೆಸ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲೆ ಬಿಟ್ಟೆ ಮತ್ತು ವಾಟರ್ ಕ್ಯಾನ್ಗೆ ಹೇಳಿದ್ದೆ. ಅವರು ತಂದು ಕೊಟ್ಟರು. ನನ್ನ ಮೈದ್ನನೇ, ಬೇರೆ ಯಾರೂ ಅಲ್ಲ. ತಂದು ಕೊಟ್ಬಿಟ್ಟು ಹೋದರು. ಯಾಕೆಂದರೆ ಟೂರ್ಗೆ ಹೋಗ್ತಾ ಇರೋದಲ್ವ, ವಾಟರ್ ಕ್ಯಾನ್ ತೊಗೊಂಡೋದ್ರೆ ತುಂಬ ಒಳ್ಳೇದಂತ ಹೇಳ್ಬಿಟ್ಟು ನಾನು ಎಲ್ಲ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದೆ. ಅಷ್ಟರಲ್ಲಿ ವಾಚ್ಮ್ಯಾನ್ ಬಂದು ಕೂತಿದ್ರು, ತಾತಪ್ಪ. ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ನಿದ್ದೆ ಮಾಡಿದೆ, ಮನೆ ಕಾಯ್ತಾರೆ. ಹೋಗಿ ಗ್ರೋಸರಿಗಳೆಲ್ಲ ತೊಗೊಂಡು ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಬಂದು ಮತ್ತೆ ಹೋಗಿ ಸ್ವಲ್ಪ ಏನೋ ಐಟಮ್ ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೆ, ತೊಗೊಂಬಂದೆ. ಅಷ್ಟರಲ್ಲಿ ನಮ್ಮ ಮನೆ ಕೆಲಸದವರೆಲ್ಲ ಬಂದು ಹೋಗಿದ್ರು. ನಾನು ಬರೋಷ್ಟರಲ್ಲಿ ಅವರು ಫೋನ್ ಮಾಡಿದ್ರು, ನನಗೊಂದು ಸ್ವಲ್ಪ ಅಮೌಂಟ್ ಬೇಕು ಅಂತ. ಅರ್ಜೆಂಟಲ್ಲಿ ಬಂದುಬಿಟ್ಟು ಅಮೌಂಟ್ ಕೊಟ್ಟು ಕಳಿಸ್ದೆ ಅವರಿಗೆ. ಏಕೆಂದರೆ 3 ದಿನ ಮೇಂಟೈನ್ ಮಾಡಬೇಕಲ್ವ ಮನೇನ, ನಾವು ಮನೇಲಿಲ್ಲ ಅಂದರೆ ಅದಕ್ಕೋಸ್ಕರ. ಅಷ್ಟರಲ್ಲಿ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ಅನಿತಾ, ಶಿಲ್ಪ, ಪೂಜಾ ಅವರಮ್ಮ, ಅನಿತಾ ಅವರಮ್ಮ, ಅನಿತನ ತಂಗಿ, ಅನಿತನ ಚಿಕ್ಕಮ್ಮ, ಅನಿತನ ಮಕ್ಕಳು ಮತ್ತು ಶಿಲ್ಪನ ಮಕ್ಕಳು, ಪೂಜನ ಮಗ ಎಲ್ಲರೂ ಕೂಡ ಬಂದರು. ತುಂಬ ಖುಷಿಯಾಯಿತು. ಬಂದ ತಕ್ಷಣ ಎಲ್ಲರಿಗೂ ಹೋಗಿ ಹಗ್ ಮಾಡಿ ಎಲ್ಲರನ್ನೂ ಕರೆದೆ ಮನೆಗೆ, ಬನ್ನಿ ಇವಾಗ ಬಂದರೆ ಅಂತ. ನನಗಂತೂ ಇಷ್ಟು ಜನ ಸೇರಿಬಿಟ್ರು ಅಂದರೆ ಕೈ ಕಾಲೇ ಓಡಲ್ಲ. ತುಂಬ ಅಂದರೆ ತುಂಬ ಖುಷಿಯಾಗಿ ಹೋಗುತ್ತೆ. ಅಷ್ಟರಲ್ಲಿ ಮತ್ತೆ ನನ್ನ ತಮ್ಮ ಫೋನ್ ಮಾಡ್ತಾಯಿದ್ದ, ಹಿಂಗೆ ಸ್ಟ್ಯಾಂಡಲ್ಲಿದ್ದೀವಿ, ಆಟೋದವ್ರ ಜೊತೆ ಮಾತಾಡು ಅಂತ. ಸೊ ಮಾತಾಡ್ತಾ ಇದ್ದೆ ಹಾಗೆಯೇ ಫೋನಲ್ಲಿ. ನನಗೆ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಈ ಥರ ಬರ್ತಿದೆ ವಾಯ್ಸು. ಮತ್ತು ಅಷ್ಟರಲ್ಲಿ ಬಂದು ಸ್ವಲ್ಪ ಹೊತ್ತಿಗೆ ನನ್ನ ತಾಯಿ ಮತ್ತು ನನ್ನ ತಮ್ಮನ ಹೆಂಡ್ತಿ, ಅಮ್ಮ ಎಲ್ಲರೂ ಬಂದರು. ಶಿಲ್ಪಂಗೆ ರೆಗ್ಯುಲರಾಗಿ ದೇವ್ರ ಮನೆ ಕ್ಲೀನ್ ಮಾಡೋವಂಥ ಕೆಲಸ ಕೊಟ್ಟಾಯಿತು. ಅನಿತಾ ಮಾಮೂಲಿ ಪಾತ್ರೆ ತೊಳೆಯೋದು, ಕ್ಲೀನಿಂಗ್ ಕೆಲಸ ಎಲ್ಲ ಇವಳ್ದು. ಈ ಸಲ ಪೂಜಾ ಬಂದಿರೋದ್ರಿಂದ ಪೂಜಾ ಅಡುಗೆಗೆ ನಿಂತ್ಕೊಂಡ್ಬಿಟ್ಲು. ಇದು ಪೂಜಾ ಅವರಮ್ಮ ಮತ್ತು ಅನಿತನ ತಂಗಿ ಎಲ್ಲರೂ ಒಂದೊಂದು ಕೆಲಸ ತೊಗೊಂಡು ಮಾಡ್ತಾಯಿದ್ರು. ಯಾಕೆಂದರೆ ಅರ್ಜೆಂಟಾಗಿ ಇದು ಫಿಕ್ಸ್ ಮಾಡಿದ್ರಿಂದ ಎಲ್ಲ ಕೆಲಸನೂ ಮಾಡಬೇಕಾಗಿತ್ತು. ನಮ್ಮ ಮಮ್ಮಿಯವರು ಕ್ಯಾನ್ ತೊಳಿತಾಯಿದ್ರು, ನನ್ನ ತಮ್ಮನ ಹೆಂಡ್ತಿ ಮಕ್ಕಳನ್ನೆಲ್ಲ ನೋಡ್ಕೊತಾಯಿದ್ರು. ಸುಮಾರಾಗಿ ಚಿತ್ರಾನ್ನ ಮಾಡಿದ್ವಿ, ಅದನ್ನು ತಿನ್ಕೊಂಡ್ರು. ಮತ್ತು ಚಪಾತಿ, ಚಿತ್ರಾನ್ನ ಎಲ್ಲ ತೊಗೊಂಡೋಗೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ವಿ. ಬಿಸಿ ಇದ್ದರೆ ತೊಗೊಂಡೋದ್ರೆ ಕೆಟ್ಟೋಗುತ್ತೆ ಅಂದ್ಬಿಟ್ಟು ಹಾರ ಹಾಕಿದ್ವಿ. ಅದು ದೇವ್ರ ಮನೆಯಲ್ಲಿ ಆರಲಿ ಅಂತ ಹೇಳ್ಬಿಟ್ಟು. ಶಿಲ್ಪ ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿದ್ಲು. ಇದು ಶಿಲ್ಪನ ಕಿರಿ ಮಗ. ಇವನು ಆಲ್ರೆಡಿ 3 ಸಲ ಬಂದಿದ್ದಾನೆ. 1 ವರ್ಷ ಕೂಡ ತುಂಬಿಲ್ಲ, ಆಲ್ರೆಡಿ 3 ಸಲ ಬಂದಾಯಿತು. ನನ್ನ ತಾಯಿ ಮತ್ತು ನನ್ನ ತಮ್ಮ ಗಾಡಿಗೆ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು. ನಾನು ಸರಿಯಾಗಿ ವೀಡಿಯೋ ಮಾಡಲಿಲ್ಲ, ಅದಕ್ಕೆ ನಮ್ಮ ಮನೆ ಕ್ಯಾಮ್ರಾದಲ್ಲಿರೋ ವೀಡಿಯೋನ ತೆಗ್ದು ನಾನು ಅಟ್ಯಾಚ್ ಮಾಡಿದ್ದೀನಿ. ನಮ್ಮ ಮಮ್ಮಿ ಗಾಡಿಗೆ ಪೂಜೆ ಮಾಡ್ತಾಯಿರೋದು, ಮತ್ತು ನನ್ನ ತಮ್ಮನ ಮಗಳು ಪೂಜೆ ಮಾಡ್ತಾಯಿದ್ದಾಳೆ ಕ್ಯೂಟಾಗಿ. ನನ್ನ ತಮ್ಮನೂ ನಿಂಬೆಹಣ್ಣೆಲ್ಲ ಇಟ್ಟು ಗಾಡಿಗೆ ಪೂಜೆ ಮಾಡಿಬಿಟ್ಟು ಗಾಡಿ ಮೂವ್ ಮಾಡಿಸಿದ್ರು. ಏಕೆಂದರೆ ನಮ್ಮದ್ರಲ್ಲಿ ಅದೊಂದು ಸಂಪ್ರದಾಯ ಇದೆ ಅಲ್ವಾ, ಒಳ್ಳೇದಾಗಬೇಕು ಅಂದರೆ ಫಸ್ಟು ಪೂಜೆ ಮಾಡಿ ಹೊರಡಬೇಕು ಅಂತ. ಅದಕ್ಕೋಸ್ಕರ 4 ಚಕ್ರಕ್ಕೆ 4 ನಿಂಬೆಹಣ್ಣಿಟ್ಟು ಪೂಜೆ ಮಾಡಿ ಗಾಡಿನ ಮೂವ್ ಮಾಡಿಸಿದ್ರು. ಎಲ್ಲರೂ ಹೊರಟ್ವಿ. ಗಾಡಿ ಹೊರಡ್ತು, ಖುಷಿಯಾಗಿ ಹೊರಟ್ವಿ. ಇನ್ನು ಮಿಕ್ಕಿದ್ದು ಮುಂದಿನ ಭಾಗದಲ್ಲಿ ಹಾಕ್ತೀನಿ, ನೋಡಿ ಎಂಜಾಯ್